ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ವಿವೇಕಿಗೆ ಪೊಲೀಸ್ ಕಾಲ್ ಮಾಡ್ತಾರೆ. ಪೊಲೀಸ್ ಕಾಲ್ ಮಾಡಿ ಹೇಳ್ತಾರೆ, ವಿವೇಕ್ ಅವರಲ್ಲ, ನೀವು ಈ ಕೂಡಲೇ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನನಗೇನು ಬೇರೆ ಕೆಲಸ ಇಲ್ವಾ, ನನಗೆ ಬೇಕಾದಷ್ಟು ಕೆಲಸ ಇದೆ, ಏನಕ್ಕೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓ ಹೌದಾ, ಆಯಿತು ಬಿಡಿ, ಇಲ್ಲಿ ನಿಮ್ಮ ಹೆಂಡತಿ ಗೌರಿ ಹಾಗೂ ನಿಮ್ಮ ತಮ್ಮ ಶ್ಯಾಮ್ ಇದ್ದಾರಲ್ಲ, ಇವರಿಬ್ರು ಇಲ್ಲೇ ಇರಲಿ, ಇವರಿಬ್ಬರ ಮೇಲೆ ಕೇಸ್ ಹಾಕಿ ಇಲ್ಲೇ ಕೂತ್ಕೊಳಿಸ್ತೇನೆ ಅಂತ ಹೇಳ್ತಾರೆ. ಆಗ ಅವನು ಶಾಕ್ ಹಾಕೋದು, ಏನು ಹೇಳ್ತಿದ್ದೀರಾ, ಅಂಥದ್ದು ಏನು ಮಾಡಿದ್ರು ಅವರಿಬ್ರು ಅಂತ ಹೇಳ್ತಾರೆ. ಆಗ ನಮಗೆ ಇಲ್ಲಿ ಕೆಲಸ ಇಲ್ವಾ, ಬೇಕಾದಷ್ಟು ಕೆಲಸ ಇದೆ, ಏನು ಮಾಡಿದ್ರು ಅಂತ ಹೇಳಬೇಕಾದ್ರೆ ಮೊದಲು ನೀವು ಇಲ್ಲಿಗೆ ಬನ್ನಿ, ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾನೆ. ಇನ್ನು ವಿವೇಕ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡುವಾಗ ಗೌರಿ ಅಂತೂ ಅಲ್ಲಿದ್ದ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ಗೆ ರಂಗೋಲಿ ಹಾಕೋದು ಹೇಗಂತ ಹೇಳಿ ಕೊಡ್ತಾ ಇರ್ತಾಳೆ. ನೋಡಿ, ಈ ರೀತಿ ರಂಗೋಲಿ ಹಾಕಬೇಕು, 6 ಚುಕ್ಕಿಯಿಂದ ರಂಗೋಲಿ ಶುರು ಮಾಡಬೇಕು, ವರಮಹಾಲಕ್ಷ್ಮಿಗೆ ಈ ರೀತಿ ರಂಗೋಲಿ ಹಾಕಿದರೆ ತುಂಬಾ ಚೆಂದ ಕಾಣಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ವಿವೇಕ್ ಬರ್ತಾನೆ, ಏನಾಗ್ತಿದೆ ಇಲ್ಲಿ, ಓ ಮಾಡಿದ ತಪ್ಪಿಗೆ ರಂಗೋಲಿ ಹಾಕೋ ಶಿಕ್ಷೆ ಕೊಟ್ಟಿದ್ದೀರಾ ಇವಳಿಗೆ ಅಂತ ಹೇಳ್ತಾರೆ. ಅದು ಅಂತ ಹೇಳ್ತಾಳೆ ಗೌರಿ. ಶ್ಯಾಮ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆಗ ಶ್ಯಾಮ್ ಪೊಲೀಸ್ ಅವ್ರ ಹತ್ರ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ನೋಡಿ ಈ ಕಬ್ಬಿಣದ ಸರಳುಗಳು, ಏನು ಗೊತ್ತಾ, ಈ ಕಬ್ಬಿಣದ ಸರಳುಗಳ ಒಳಗೆ ಇರುವವರು ಅಂದ್ಕೊಳ್ತಾರೆ ಹೊರಗೆ ಇರುವವರು ಏನೋ ತಪ್ಪು ಮಾಡಿದಾರಂತ, ಹೊರಗೆ ಇರೋರು ಅಂದ್ಕೊಳ್ತಾರೆ ಒಳಗಿರೋರು ತಪ್ಪು ಮಾಡಿದಾರಂತ, ಇಬ್ಬರ ನಡುವೆ ಮಧ್ಯೆ ಇರೋದು ಈ ಕಂಬಿಗಳು ಮಾತ್ರ ಅಲ್ವಾ. ಆದರೆ ಒಳಗಿರೋರಿಗೆ ಸ್ವಾತಂತ್ರ್ಯ ಇರುವುದಿಲ್ಲ, ಆದರೆ ಹೊರಗಿರೋರಿಗೆ ತುಂಬಾ ಸ್ವಾತಂತ್ರ್ಯ ಇರ್ತದೆ. ಆದರೆ ಒಳಗಿನವ್ರು ತಪ್ಪು ಮಾಡಿದರೆ ಹೊರಗಿನವ್ರು ಡೌಟ್ ಪಡಲೇಬೇಕಾಗ್ತದೆ ಅಲ್ವಾ. ಅದೇ ಅಲ್ವಾ ಈ ಕಂಬಿಗಿರೋ ವ್ಯತ್ಯಾಸ ಅಂತ ತಿಳ್ಕೊಂಡು ಅವ್ನ ಪಾಡಿಗೆ ಅವ್ನು ಕವನ ಹೇಳ್ತಾನೆ ಇರ್ತಾನೆ. ಆವಾಗ ಅವರೆಲ್ಲ ಕ್ಲ್ಯಾಪ್ ಹೊಡಿತಾರೆ. ಇನ್ನು ಇವನು ಹೇಳ್ತಾನೆ, ಏನು ಮಾಡ್ತಿದ್ದೆ ಶ್ಯಾಮ್ ಇಲ್ಲಿ ಅಂತ ಹೇಳ್ತಾನೆ ವಿವೇಕ್. ಇನ್ನು ಅದು ಅಣ್ಣ ಅಂತ ಹೇಳ್ತಾನೆ ಶ್ಯಾಮ್. ಆವಾಗ ಎಲ್ಲರನ್ನು ಇನ್ಸ್ಪೆಕ್ಟರ್ ಕರೀತಾರೆ. ಇನ್ನು ಅವ್ರು ಹೇಳ್ತಾರೆ, ನೋಡಿ ಸರ್, ಇವರೇ ವಿವೇಕ್ ಅಂತ ಹೇಳಿ, ಇವರು ಅವ್ರ ಹೆಂಡತಿ ಹಾಗೂ ಇವರವ್ರ ತಮ್ಮ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ ವಿವೇಕಿಗೆ, ರೀ, ನಿಮ್ಮ ಹೆಂಡತಿಗೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂದರೆ ಏನಂತ ಗೊತ್ತಿದೆಯಾ, ಯಾರಾದರೂ ಗಾಡಿಯನ್ನು ರೋಡಲ್ಲಿ ಕಲಿತಾರಾ, ಅಲ್ಲ ರೀ, ನನಗೆ ಬಂದು ಕೂದಿದ್ದಾರೆ, ಇವ್ರಿಗೆ ಏನಾಗಿದೆ, ಇವರಿಗೆ ಹೇಗೆ ಗಾಡಿ ಬಿಡಬೇಕಂತ ಗೊತ್ತಿಲ್ಲ ಅಂದಮೇಲೆ ಅವರು ಗ್ರೌಂಡಲ್ಲಿ ಕಲಿಬೇಕು, ಇಲ್ಲಿ ನೋಡಿದರೆ ರೋಡಲ್ಲಿ ಕಲಿತಿದ್ದಾರೆ, ಅಲ್ಲ ರೀ, ಏನ್ರಿ ಇವ್ರದ್ದು ಅವಸ್ಥೆ, ಒಂದು ಚೂರಾದರೂ ಇವರಿಗೆ ಸೀರಿಯಸ್ನೆಸ್ ಇದೆಯೇನ್ರಿ ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾನೆ, ಸಾರಿ ಸರ್, ನಂಗೆ ಗೊತ್ತಿರಲಿಲ್ಲ ಸರ್, ಬೇಕಾದರೆ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾನು ಕೊಡ್ತೇನೆ ಸರ್, ಅಥವಾ ಫೈನ್ ಕಟ್ಟಬೇಕಾ, ಫೈನ್ ನಾನು ಕಟ್ತೇನೆ ಸರ್, ಪ್ಲೀಸ್ ಸರ್ ಅಂತ ಹೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ಇಲ್ಲ ರೀ, ನಾನಂತೂ ಕಾಂಪ್ರಮೈಸ್ ಆಗಲ್ಲ, ನಾನು FIR ಹಾಕ್ತೇನೆ, ಇವರನ್ನು ಕೋರ್ಟಿಗೆ ಕರೆಸ್ತೇನೆ. ಅಲ್ಲ ರೀ, ಮನೇಲಿ ನನ್ನ ಹೆಂಡತಿ ಏನು ಕೇಳ್ತಾಳೆ ನನಗೆ, ಅಲ್ಲ ನಿಮಗೇನೆ ಗಾಡಿ ಗುದ್ದಿದ್ದಾರೆ ಅಂದಮೇಲೆ ನಿಮಗೆ ಲಾ ಆರ್ಡರ್ ಫಾಲೋ ಮಾಡಲಿಕ್ಕೆ ಆಗಲಿಲ್ಲ, ಇನ್ನು ಉಳಿದವ್ರು ಏನು ಮಾಡ್ತಾರೆ ಅಂತ ನನ್ನ ಹೆಂಡತಿ ನಂಗೆ ಬೈಯಲ್ವಾ. ಇಲ್ಲ, ನಾನು ಈ ಸೀಟ್ ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟಾ, ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ ಈ ಸೀಟಿಗೆ ತಗೊಂಡಿದ್ದೇನೆ. ಈ ಸೀಟಲ್ಲಿ ನನಗೆ ಇವತ್ತು ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ಆ ರೀತಿ ನನ್ನ ಸೊಂಟ ಮುರಿದಿದ್ದಾರೆ ಇವರು. ಹಾಗಿರುವಾಗ ನಾನು ಸುಮ್ಮನೆ ಬಿಡಬೇಕಾ, ಈ ಸೀಟಿಗೆ ನಾನಂತೂ ನ್ಯಾಯ ಒದಗಿಸಲೇಬೇಕು, ನಾನಂತೂ ಇವರನ್ನು ಸುಮ್ಮನೆ ಬಿಡಲ್ಲ ರೀ. ರೈಟರ್, ಮೊದಲು ಇವ್ರ ಮೇಲೆ ಕೇಸ್ ಹಾಕ್ರಿ, ಮೊದಲು ಕೇಸ್ ಬರ್ಕೊಳ್ರಿ ಅಂತ ಹೇಳ್ತಾರೆ. ಇನ್ನು ವಿವೇಕ್ ನೋಡ್ತಾನೆ. ಆಮೇಲೆ ವಿವೇಕ್ ಕಮಿಷನರ್ಗೆ ಕಾಲ್ ಮಾಡಿ ಹೇಳ್ತಾರೆ, ಕಮಿಷನರ್ ನಮಸ್ತೆ ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ತಾತ ಎಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ. ಕಮಿಷನರ್, ಹಾಂ ಕಮಿಷನರ್, ತಾತ ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಅವ್ರು ಹೇಳ್ತಾರೆ, ಸರ್, ಇದೊಂದು ಮಿಸ್ಟೇಕ್ ಆಗಿದೆ, ನಮ್ಮ ಕಡೆಯಿಂದ ಆದ ಮಿಸ್ಟೇಕ್, ನಾನು ನಿಮ್ಮ ಸ್ಟೇಷನಲ್ಲಿದ್ದೇನೆ, ನಂದಕುಮಾರ್ ಅವರು, ಅವರಿಗೆ ನನ್ನ ವೈಫ್ ಗಾಡಿ ಕಲಿಯುವಾಗ ಗಾಡಿ ಸ್ವಲ್ಪ ಟಚ್ ಮಾಡಿದ್ದಾರೆ, ನಾನು ಕಾಂಪನ್ಸೇಷನ್ ಕೊಡ್ತೆ ಅಂತ ಕೇಳಿದೆ, ಆದರೆ ಅವ್ರು ಏನೂ ಹೇಳ್ತಿಲ್ಲ, ಕೇಸ್ ಹಾಕ್ತೇನೆ, FIR ಹಾಕ್ತೇನೆ ಅಂತ ಹೇಳ್ತಿದ್ದಾರೆ ಸರ್, ಸ್ವಲ್ಪ ನೀವು ಮಾತಾಡ್ತೀರಾ ಅಂತ ಕೇಳ್ತಾರೆ. ಆಗ ಅವ್ನ ಫೋನನ್ನು ಇನ್ಸ್ಪೆಕ್ಟರ್ಗೆ ಕೊಡ್ತಾನೆ ವಿವೇಕ್. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಮಸ್ತೆ ಸರ್, ಓಕೆ ಸರ್, ಆಯಿತು, ಅದೇನಿಲ್ಲ ಸರ್, ಅದು ಸ್ವಲ್ಪ ಗಾಡಿ ಟಚ್ ಆಯಿತು ಸರ್, ಅಷ್ಟೇ ಸರ್, ಸೊಂಟ ಸ್ವಲ್ಪ ನೋವಿದೆ, ಇಲ್ಲ ಸರ್, ನಾನಿನ್ನು FIR ಹಾಕಲಿಲ್ಲ ಸರ್, ಆಯಿತು ಸರ್, ಓಕೆ ಸರ್, ಬಿಟ್ಟು ಕಳಿಸ್ತೇನೆ ಸರ್ ಅಂತ ಹೇಳ್ತಾರೆ. ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸು ಅಂತೇಳಿ ಕಮಿಷನರ್ ಹೇಳ್ತಾರೆ. ಇನ್ನು ಅವ್ನು ಹೇಳ್ತಾನೆ, ಸರ್, ನೀವು ಮೊದಲೇ ಹೇಳಬೇಕಿತ್ತಲ್ಲ ಕಮಿಷನರ್ ನಿಮಗೆ ಕ್ಲೋಸ್ ಅಂತ, ಆಯಿತು ಸರ್, ನೀವಿನ್ನು ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನು ಗೌರಿ ಹೇಳ್ತಾರೆ, ಏನು ಗೊತ್ತಾ, ನೀವು ಸ್ವಲ್ಪ ಆದ ಗಾಯಕ್ಕೆ ಸ್ವಲ್ಪ ಬಿಸಿನೀರು ಶಾಖ ಕೊಡಿ, ಮತ್ತು ಉಪ್ಪು ನೀರು ಶಾಖ ಕೊಟ್ಟರೆ 2 ದಿನದಲ್ಲಿ ಗಾಯ ಹೋಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ವಿವೇಕ್ ಹೇಳ್ತಾನೆ, ಅಷ್ಟೇ ಹೋಗು ಅಂತ ಹೇಳ್ತಾನೆ. ಇನ್ನು ಗೌರಿ ಮತ್ತು ಶ್ಯಾಮ್ ಇಬ್ಬರು ಕೂಡ ಹೋಗ್ತಾರೆ, ವಿವೇಕ್ ಕೂಡ ಹೋಗ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಚಿನ್ನು, ಅವರ ಅತ್ತೆ ಮತ್ತು ಅವರ ಅಮ್ಮ ಎಲ್ಲರೂ ಸೇರಿ
ಮೋನಿಕನಿಗೆ ಸೀರೆ ಹಣ್ಣು ಹಂಪಲು ಎಲ್ಲ ಕೊಡಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ. ಇನ್ನು ಚಿನ್ನು ಹೇಳ್ತಾಳೆ, ಅಲ್ಲ ಅತ್ತೆ ಇವ್ರಿಗೇನಾಗಿದೆ, ಅಲ್ಲ ನಮ್ಗಿವಾಗ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಿದೆ, ಅಂಥದ್ರಲ್ಲಿ ಪುನಃ ಆ ಮೋನಿಕಾ ಅಕ್ಕನಿಗೆ ಬಸ್ರಿ ಅಂತ ಹೇಳಿ ರೇಷ್ಮೆ ಸೀರೆ ಹಣ್ಣು ಹಂಪಲು ಕೊಡೋದಂದ್ರೆ ಏನತ್ತೆ, ಯಾಕಿದೆಲ್ಲ ಮಾಡ್ತಿದ್ದೇವೆ ಅಂತ ಹೇಳ್ತಾಳೆ. ಆವಾಗ ಅವಳ ಅತ್ತೆ ಹೇಳ್ತಾಳೆ, ನೋಡ್ ಚಿನ್ನು, ಇದು ತವರು ಮನೆಯವರ ಕರ್ತವ್ಯ, ತವರು ಮನೆಯವರು ಎಷ್ಟೇ ಕಷ್ಟದಲ್ಲಿ ಇರಲಿ ತಮ್ಮ ಮಗಳಿಗೆ ಇದನ್ನೆಲ್ಲ ಮಾಡಲೇಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾಳೆ. ಆದರೆ ಚಿನ್ನು ಹೇಳ್ತಾಳೆ, ಅದೇನೋ ಹೌದು, ಆದರೆ ದುಡ್ಡಿಗೆ ಏನು ಮಾಡೋದು ನಾವು ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ ಒಂದು ಹುಂಡಿ ತಗೊಂಡು ಓಡಿ ಬರ್ತಾಳೆ. ಓಡಿ ಬಂದು ಹೇಳ್ತಾಳೆ, ನೋಡಿ ಅತ್ತೆ, ನೋಡಿ ಚಿನ್ನು, ನಮಗೆ ದುಡ್ಡು ಸಿಕ್ತು ಕಣೆ, ದುಡ್ಡು ಸಿಕ್ತು ಕಣೆ ಅಂತ ಹೇಳಿ ಆ ಹುಂಡಿನ ಹೊಡಿತಾಳೆ. ಅದ್ರಲ್ಲಿ ನೋಡಿದರೆ ದುಡ್ಡೇ ಇರಲ್ಲ. ಇನ್ನು ಚಿನ್ನು ಹೇಳ್ತಾಳೆ, ಅಮ್ಮ ಇದರಲ್ಲಿ ರೇಷ್ಮೆ ಸೀರೆ ಹಣ್ಣು ಹಂಪಲು ಬರೋದು ಬಿಡು, 1 kg ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪೆ ಇದ್ರಲ್ಲಿ ಬರಲ್ಲ ನೋಡು ಅಂತ ಹೇಳಿ ನಗ್ತಾಳೆ. ಇನ್ನು ಕಾಂತಲಕ್ಷ್ಮಿ ಹೇಳ್ತಾಳೆ, ಏನು ಮಾಡೋದು ಕಣೆ ಇನ್ನು ಅಂತ ಹೇಳ್ತಾಳೆ. ಹಣಕ್ಕೆ ಏನು ಮಾಡೋದು ನಾವು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಅವಳ ಗಂಡ ಒಬ್ಬರನ್ನ ಕಳಿಸಿಕೊಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಗಂಡ ಕಳಿಸಿಕೊಟ್ರು, ತಗೊಳ್ಳಿ 10,000, ನಾನು ಗೊಂಬೆ ಕೊಟ್ಟಿದ್ನಲ್ಲ ಅದು ನನಗೆ ಡೆಲಿವರಿ ಮಾಡಬೇಕಂತ ಹೇಳಿದ್ದಾರೆ, ತಗೊಬಂದು ಕೊಡ್ತೀರಾ, ನಾನು ತಗೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಚಿನ್ನು ಗೊಂಬೆ ತಂದು ಕೊಡ್ತಾಳೆ. ಇನ್ನು ಕಾಂತಲಕ್ಷ್ಮಿಯ 10,000 ಹಿಡ್ಕೊಂಡು, ಚಿನ್ನು 10,000 ಕಣೆ ಅತ್ತೆ, 10,000 ಅತ್ತೆ ಅಂತ ಹೇಳ್ಕೊಂಡು ತುಂಬ ಖುಷಿಪಟ್ಟು ಕುಣಿದಾಡಿ ಕುಪ್ಪಳಿಸಿ ಬಿಡ್ತಾಳೆ, ಅಷ್ಟು ಖುಷಿ ಪಡ್ತಾಳೆ. ಅಷ್ಟರಲ್ಲಿ ಅವಳಿಗೆ ಸಾಲ ಕೊಟ್ಟವ್ರು ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ಕಾಂತಲಕ್ಷ್ಮಿ ಅವರೇ, ಹಣ ಬಂತಲ್ವಾ, ನಿಮ್ಮ ಗಂಡ ಹೇಳಿದ್ರು ಮನೇಲಿ ಹಣ ಇದೆ, ಹಣ ತಗೊಂಡು ಹೋಗಿ ಅಂತ ಹೇಳಿದರು, ನೋಡಿ ಮಣ್ಣಿಂದ ಹಣ ಕೊಡಬೇಕು, ಬಣ್ಣದ ಹಣ ಕೊಡಬೇಕು, ಹಾಗೆ ಪೇಂಟು ಅದು ಇದೆಲ್ಲ ಇದೆ, ಅದರ ಹಣ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಇನ್ನು ಕೈಯಲ್ಲಿದ್ದ ಎಲ್ಲ ಹಣ ತಗೊಂಡು ಹೋಗ್ತಾರೆ. ಕೊನೆಗೆ 100 ರೂಪಾಯಿ ಉಳಿತದೆ ಅವಳ ಕೈಯಲ್ಲಿ. ಆಗ ಅವಳು ಹೇಳ್ತಾಳೆ, ಅತ್ತೆ ಏನತ್ತೆ ಇದು, ಏನು ಮಾಡೋದು, ಚಿನ್ನು ನೋಡು ಚಿನ್ನು, ಈಗ ನಾನು ಏನು ಮಾಡೋದು, ಮೋನಿಕನಿಗೆ ಏನು ತಂದು ಕೊಡೋದು ಅಂತ ಹೇಳ್ತಾ ಇರ್ತಾಳೆ, ಬೇಜಾರು ಪಡ್ತಾ ಇರ್ತಾಳೆ. ಈ ಬಡವರಿಗೆ ಹಾಗೆ ಅಲ್ವಾ, ಖರ್ಚಿಗೆ 101 ದಾರಿ, ಹಣ ಬರೋದಕ್ಕಿಂತ ಹಣ ಹೋಗಲಿಕ್ಕೆ ದಾರಿ ತುಂಬಾ ಇರ್ತದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಚಿನ್ನು ಹೇಳ್ತಾಳೆ, ಅಮ್ಮ ಏನು ಬೇಡ, ಮೋನಿಕನಿಗೆ ನೀನು 1 kg ಆ್ಯಪಲ್ ತಗೊಬಂದು ಕೊಡು ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ವಿವೇಕ್ ಗೌರಿ ಮತ್ತು ಶ್ಯಾಮ್ಗೆ ಇಬ್ಬರಿಗೂ ಸರಿಯಾಗಿ ತರಾಟೆಗೆ ತಗೊಳ್ತಾ ಇರ್ತಾನೆ. ಇನ್ನು ಅವನು ಹೇಳ್ತಾನೆ, ಗಾಡಿನ ಯಾರಾದರೂ ಗ್ರೌಂಡಲ್ಲಿ ಕಲಿತಾರೆ, ಆದರೆ ನೀವು ಇನ್ಸ್ಪೆಕ್ಟರ್ ಸೊಂಟದ ಮೇಲೆ ಕಲೀಲಿಕ್ಕೆ ಹೋಗಿದ್ದೀರಾ, ಅಷ್ಟು ಬುದ್ಧಿ ಇಲ್ವಾ ನಿಮಗೆ, ಅಲ್ಲ ನಿಮ್ಗೆ ಯಾಕೆ ಇವಾಗ ಗಾಡಿ ಕಲಿಬೇಕನ್ನೋದು ಹುಚ್ಚು ಬಂತು ಅಂತ ಕೇಳ್ತಾನೆ ವಿವೇಕ್. ಆವಾಗ ಗೌರಿ ಹೇಳ್ತಾಳೆ, ಅದು ನನಗೆ ಯಾಕೋ ಗಾಡಿ ಕಲಿಬೇಕಂತ ಅನಿಸ್ತು, ಅದಕ್ಕೆ ನಾನು ಶ್ಯಾಮ್ ಹತ್ರ ಕೇಳಿದೆ, ಶ್ಯಾಮ್ ಅವ್ರು ಹೇಳಿದ್ದು ನಾನು ಕಲಿಸ್ತೇನೆ ಅತ್ತಿಗೆ ಅಂತ ಹೇಳಿದರು, ಅದಕ್ಕೆ ನಾವಿಬ್ಬರು ಗಾಡಿ ಕಲ್ತ್ವಿ ಅಂತ ಹೇಳ್ತಾಳೆ. ಗಾಡಿ ಬಿಡ್ಲಿಕ್ಕೆ ಹೋದ್ವಿ, ಆದರೆ ಏನು ಮಾಡೋದು, ರೋಡಲ್ಲಿ ಸ್ವಲ್ಪ ಹೋದ್ವಿ ಅಷ್ಟೇ, ಆದರೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾಳೆ. ಆದರೆ ನಮ್ಗೆ ನಂಬಿಕೆ ಇದೆ, ನೀವು ನಮ್ಮನ್ನು ಬಂದು ಕಾಪಾಡೇ ಆಡ್ತೀರ ಅಂತ ನಮ್ಗೆ ನಂಬಿಕೆ ಇತ್ತು, ನಮ್ಮ ಕಷ್ಟ ಆದರೆ ನೀವಂತೂ ಬಂದೇ ಬರ್ತೀರ ಅಂತ ನಮ್ಗೆ ಗೊತ್ತಿತ್ತು ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಅದೇ ನಾನು ಮಾಡಿದ ತಪ್ಪು, ಅದೇ ನನ್ನ ಕರ್ಮ, ಹೋಗಿ ಹೋಗಿ ನಿಮ್ಮಿಬ್ಬರನ್ನ ಕಾಪಾಡೋಕೆ ನಾನು ಬಂದೆ ಅಲ್ಲ, ನೀವಿಬ್ಬರು ಇಲ್ಲೇ ಇರಬೇಕಿತ್ತು, ಲೈಫ್ ಲಾಂಗ್ ನೀವಿಬ್ಬರು ಇಲ್ಲೇ ಇರಬೇಕಿತ್ತು ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಆಗ ಶ್ಯಾಮ್ ಹೇಳ್ತಾನೆ, ಅಣ್ಣ ಹಾಗಲ್ಲ ಅಣ್ಣ, ಅದು ಅತ್ತಿಗೆ ಯಾಕೋ ಗಾಡಿ ಕಲಿಬೇಕು ಅಂತ ಹೇಳ್ತಿದ್ರು, ಹಾಗಾಗಿ ನಾನು ಗಾಡಿ ಕಳಿಸಿಕೊಟ್ಟೆ ಅಷ್ಟೇ ಅಣ್ಣ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಏನು ಅಲ್ಲ ಕಣೋ, ನಿಂಗೆ ಗಾಡಿ ಬಿಡೋಕ್ಕೆ ಬರಲ್ಲ, ನೀನೇ ಅರ್ಧಂಬರ್ಧಂ ಕಲ್ತಿದ್ಯಾ, ಇನ್ನು ಅವ್ರಿಗೆ ನೀನು ಹೇಳಿಕೊಡ್ತೀಯಾ ಅಂತ ಬೈತಾನೆ. ಇನ್ನು ಶ್ಯಾಮ್ ಹೇಳ್ತಾನೆ, ಅಣ್ಣ ಆಗೋಯ್ತು ಅಣ್ಣ, ಆದರೆ ಇದನ್ನು ಮನೇಲಿ ಯಾರ ಹತ್ರನೂ ಹೇಳಬೇಡ ಅಣ್ಣ, ಮನೇಲಿ ಹೇಳಿದರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಅತ್ತಿಗೆಗೆ ಸಿಕ್ಕಾಪಟ್ಟೆ ಬೈತಾರೆ ದೊಡ್ಡಮ್ಮ, ಹಾಗಾಗಿ ಮನೇಲಿ ಹೇಳಬೇಡಿ ಅಣ್ಣ ಅಂತ ಹೇಳ್ತಾರೆ. ಆವಾಗ ಗೌರಿನೂ ಬಂದು ಹೇಳ್ತಾಳೆ, ಪ್ಲೀಸ್ ಸರ್ ಮನೇಲಿ ಹೇಳಬೇಡಿ ಸರ್, ಕ್ಷಮಿಸ್ಬಿಡಿ ಸರ್ ಅಂತೇಳಿ ಕೈ ಮುಗಿತಾಳೆ. ಇನ್ನು ಅವನು ಹೇಳ್ತಾನೆ, ಶ್ಯಾಮ್ ಹೇಳ್ತಾನೆ, ಅಣ್ಣ ನೀನೇನಾದರೂ ಬ್ಯುಸಿ ಇದೆಯಾ ಇವಾಗ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಹೇಳ್ತಾನೆ, ಏನಕ್ಕೆ, ನಾನು ಫ್ರೀ ಇದ್ದರೆ ಪುನಃ ನೀವು ಹೋಗಿ ಒಂದು 4-5 ಇನ್ಸ್ಪೆಕ್ಟರಿಗೆ ಗುದ್ದಿ ನಾನು ಮತ್ತೆ ಅಲ್ಲಿ ಹೋಗಿ ನಿಮ್ಮನ್ನು ಬಿಡಿಸ್ಕೊಂಬರ್ಲಿಕ್ಕಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಅಲ್ಲ ಅಣ್ಣ, ನೀನು ಫ್ರೀ ಇದ್ದರೆ ನೀನೇ ಗಾಡಿ ಕಳಿಸಿಕೊಡು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಏನು ನಾನಾ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಯಾಕೆ ಕಳಿಸಿಕೊಡಲ್ವಾ, ನಿಮ್ಗೆ ಹೆದರಿಕೆಯಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ಯಾಮ್ ಹೇಳ್ತಾನೆ, ಅಯ್ಯೋ ಒಂದು ಫೋನ್ ಬರ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಂದರೆ ಶ್ಯಾಮ್ಗೆ ಗೊತ್ತಾಗದು ಇವರಿಬ್ಬರು ಈಗ ಗಲಾಟೆ ಶುರು ಮಾಡ್ತಾರಂತ ಹೇಳಿ. ಇನ್ನು ಗೌರಿ ಹೇಳ್ತಾಳೆ, ಹೌದು ನಿಮಗೆ ಹೆದರಿಕೆ, ನನಗೆ ಗಾಡಿ ಕಲಿಸಿ ಕೊಡ್ತಾ ನಿಮಗೆ ನನ್ನ ಮೇಲೆ ಪ್ರೀತಿ ಬರ್ತದೆ ಅಂತ ಹೆದರಿಕೆ, ಅದಕ್ಕೆ ನೀವು ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಏನು ನನಗೆ ನಿಮ್ಮ ಪ್ರೀತಿ ಬರೋದಾ, ಚಾನ್ಸೇ ಇಲ್ಲ, ಏನು ಇವಾಗ ಗಾಡಿ ಕಲಿಸಿ ಕೊಡಬೇಕು ತಾನೇ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಹೇಳ್ತಾರೆ, ಹೌದಣ್ಣ ಗಾಡಿ ಕಲಿಸಿ ಕೊಡೋಣ ಅಂತೇಳಿ ದೂರದಲ್ಲಿ ನಿಂತ್ಕೊಂಡು ಹೇಳ್ತಾನೆ. ನೀನು ಗಾಡಿ ಕಲಿಸಿಕೊಟ್ರೆ ಸರಿಯಾಗಿ ಕಲಿಸಿಕೊಡ್ತೆ, ಗಾಡಿ ಕಲಿಸಿ ಕೊಡೋಣ ಅಂತ ಹೇಳ್ತಾನೆ. ಇನ್ನು ಗೌರಿ ಹೇಳ್ತಾಳೆ, ಹೌದು ಗಾಡಿ ಕಲಿಸಿಕೊಡಿ ಅಂತ ಹೇಳ್ತಾಳೆ. ಇನ್ನು ಅವರು 3 ಜನ ಗ್ರೌಂಡಿಗೆ ಬರ್ತಾರೆ. ಇನ್ನು ಶ್ಯಾಮ್ ಹೇಳ್ತಾನೆ, ಅಣ್ಣ ಚಂದ ಮಾಡಿ ಗಾಡಿ ಕಲಿಸಿಕೊಡು, ನೋಡು ಗಾಡಿ ಕಲಿಸಿಕೊಡೋದು ಒಂದು ಜೀವನ ಥರ, ಡ್ರೈವಿಂಗ್ ಅಂತ ಹೇಳೋದು ಒಂದು ನಂಬಿಕೆ, ಎಕ್ಸಿಲೇಟರ್ ಅಂತ ಹೇಳೋದು ಒಂದು ಪ್ರೀತಿ, ಇನ್ನು
ಕೋಪ ಅಂತ ಹೇಳೋದು ಬ್ರೇಕ್. ಇದನ್ನೆಲ್ಲ ಮಾಡಿದಾಗ ತಾನೇ ಜೀವನ ಮುಂದೆ ಹೋಗೋದು. ನೋಡು ಅತ್ತಿಗೆಗೆ ಚಂದ ಮಾಡಿ ಗಾಡಿ ಕಳಿಸಿಕೊಡು ಅಂತೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಗೌರಿ ಹೇಳ್ತಾಳೆ, ವಿವೇಕ್ ಸರ್ ಕಾರಿದ್ದು ಡೋರ್ ತೆಗೀರಿ ಅಂತ ಹೇಳ್ತಾಳೆ. ಆವಾಗ ವಿವೇಕ್ ಹೇಳ್ತಾನೆ, ಏನು ಓವರ್ ಆಗಲಿಲ್ವ ನಿನಗೆ? ನಾನು ಯಾಕೆ ಕಾರಿದ್ದು ಡೋರ್ ತೆಗಿಬೇಕು? ನಿನಗೆ ಕೈ ಇದೆ ತಾನೆ, ಬೇಕಾದ್ರೆ ತೆಗಿ ಅಂತ ಹೇಳ್ತಾನೆ. ಅಲ್ಲ, ನನಗೇನು ಡ್ರೈವಿಂಗ್ ಕಲಿಸಿ ಕೊಡ್ತಿರ್ತಾನೆ. ಓ, ಕಾರಿದ್ದು ಡೋರ್ ತೆಗೆದು ನಿಮಗೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಅಂತ ಹೇಳಿ ಹೆದರಿಕೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಏನು ಪ್ರೀತಿಯ ಆಯಿತು ಅಂತ ಹೇಳಿ ಕಾರಿದ್ದು ಡೋರ್ ತೆಗಿತಾನೆ. ಇನ್ನವಳು ಕೂತ್ಕೊಳ್ತಾಳೆ. ಆಗ ಅವಳು ಹೇಳ್ತಾಳೆ, ಸರ್ ಎಲ್ಲಿಗೆ ಹೋಗ್ತಿದ್ದೀರಾ? ನನಗೆ ಸೀಟ್ ಅಡ್ಜಸ್ಟ್ ಮಾಡಿ ಸರ್ ಅಂತ ಹೇಳ್ತಾಳೆ. ಇನ್ನು ಅವನು ಸಿಟ್ಟು ಬರ್ತಿದೆ, ನೋಡು ಓವರಾಗಿ ಮಾಡ್ತಿದ್ಯಾ ಗೌರಿ ನೀನು ಅಂತ ಹೇಳ್ತಾನೆ. ಇಲ್ಲ ಸರ್, ಸ್ವಲ್ಪ ಸೀಟ್ ಅಡ್ಜಸ್ಟ್ ಮಾಡಿ ಸರ್ ಅಂತ ಹೇಳ್ತಾಳೆ. ಇನ್ನು ಅವನು ಸೀಟ್ ಕೂಡ ಅಡ್ಜಸ್ಟ್ ಮಾಡ್ತಾರೆ. ಇನ್ನು ಅವನು ಕಾರ್ ಡ್ರೈವಿಂಗ್ ಕಲಿಸ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೇನಾಗುತ್ತೆ, ಈ ಕಾರ್ ಡ್ರೈವಿಂಗ್ ನೆಪದಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದಾಗ್ತಾರ? ಮುಂದೆ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.